ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು. ಇವತ್ತು ಷಷ್ಠಿ ಹಬ್ಬ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಕೂಡ ಹೌದು. ಬೆಳಗ್ಗೆ 5:30ಗೆ ಎದ್ದು ಬಾಗಿಲೆಲ್ಲ ತೊಳೆದು ಒಂದು ಪುಟ್ಟದಾಗ ರಂಗೋಲಿ ಬಿಟ್ಟು, ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಬಿಟ್ಟು ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಬೇಗನೆ ಮೈದಾ ಹಿಟ್ಟನ್ನ ನೆನೆ ಇಟ್ಟಿದ್ದೆ, ಕಲಿಸ್ಬಿಟ್ಟು ನೆನೆ ಇಟ್ಟಿದ್ದೆ. ಯಾಕಂದರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಲೇಯರಾಗಿ ಪದ್ರವಾಗಿ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನಾನೇನು ಜಾಸ್ತಿ ಪರೋಟ ಮಾಡಲ್ಲ, ಆದರೆ ಇವತ್ತು ಯಾಕೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಬೆಳಗ್ಗೆನೇ ಮಾಡಿದೆ. ನನ್ನ ಮಕ್ಕಳು ಕೂಡ ಕೇಳ್ತಾಯಿದ್ರು, ಹಾಗಾಗಿ ಮಾಡಿದೆ. ಇದ್ರ ಜೊತೆಗೆ ನಾನು ಬೇಳೆ ದಾಲ್ ಮಾಡಿದ್ದೀನಿ, ಗಟ್ಟಿಯಾಗಿ ಮಾಡಿದ್ದೀನಿ. ಬೇಳೆ ಸಾಂಬಾರನ್ನೇ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು, ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಇದಕ್ಕೆ ಚಿಕನ್ ಚೆನ್ನಾಗಿರುತ್ತೆ, ಆದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ತಿನ್ನಲ್ಲ, ಹಾಗಾಗಿ ಇದೇ ಮಾಡಿದೆ. ಇವತ್ತು ನಮ್ಮ ಮನೆ ದೇವ್ರ ವಾರ ಕೂಡ ತಿರುಪತಿ ತಿಮ್ಮಪ್ಪ, ಹಾಗಾಗಿ ಪೂಜೆ ಮಾಡೋಣ ಮತ್ತು ದೇವರಿಗೂ ಕೂಡ ಏನಾದರೂ ಇಡೋಣ ಅಂತೇಳಿ ನೈವೇದ್ಯಕ್ಕೆ ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಬ್ಬಕ್ಕಿ ಪಾಯಸ, ನೋಡಿದ್ರೇ ಗೊತ್ತಾಗುತ್ತೆ. ನಾನು ಮೊದಲನೇದಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡಿದೆ ಅಂದರೆ, ಫಸ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಅದಾದಮೇಲೆ ಸ್ವಲ್ಪ ಸಬ್ಬಕ್ಕಿ ಹಾಕಿ ಹಾಗೆ ಕೈ ಆಡಿಸ್ಬಿಟ್ಟು ಅದಕ್ಕೆ ಹಾಲು ಹಾಕ್ತೀನಿ. ಸಬ್ಬಕ್ಕಿ ಸ್ವಲ್ಪ ಬೆಂದಮೇಲೆ ನಾನು ತುಪ್ಪದಲ್ಲಿ ಹುರಿದಿರೋ ಅಂಥ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ, ಆಮೇಲೆ ಸಕ್ಕರೆ ಹಾಕ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿದ್ದೀನಿ, ಒಂದು 1/2 ಸ್ಪೂನ್ ಹಾಕಿದ್ದೀನಿ ಕಸ್ಟರ್ಡ್ ಪೌಡರ್ನ. ಆಮೇಲೆ ಏಲಕ್ಕಿ ಕಾಯಿನ ಗೆಜ್ಜಿಬಿಟ್ಟು ನೀಟಾಗಿ ಪುಡಿ ಮಾಡಿ ಹಾಕಿದ್ದೀನಿ. ನಿಜವಾಗ್ಲೂ ಈ ಸಬ್ಬಕ್ಕಿ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೆ ಗೊತ್ತಾಗ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಷಷ್ಠಿ ಹಬ್ಬನೂ ಕೂಡ ಆಗಿದೆ. ಕಾಯೆಲ್ಲ ಒಡೆದು, ನಮ್ಮದು ಕ್ವಾರ್ಟರ್ಸಲ್ಲಿರೋದ್ರಿಂದ ದೇವ್ರ ಮನೆನ ಸಪ್ರೇಟಾಗಿ ಅಂತ ಏನಿಲ್ಲ, ನಾನಿಲ್ಲಿ ಅಡುಗೆ ಮನೇಲೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದ್ದಿದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೀನಿ ನಾನು, ಲಕ್ಷ್ಮೀ ಗಣಪತಿ ಸರಸ್ವತಿದು. ಇದೆಲ್ಲ ಪೂಜೆ ಮಾಡಿಕೊಂಡೆ ನಾನು. ಪೂಜೆ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಕ್ಲಾಸಿಗೆ ಹೋದರು. ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಹತ್ರದಲ್ಲೇ ಇದೆ ಮುದ್ರೆಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲೇ ಸ್ವಲ್ಪ ಹತ್ರದಲ್ಲೇ ಇದೆ, ಬಂದೆ ಇವಾಗ ನಾನು. ನೋಡಿ ದೇವಸ್ಥಾನ ಬಂತು, ನಮ್ಮ ಮನೆಯಿಂದ ಸ್ವಲ್ಪ ಹತ್ರದಲ್ಲೇ ಇದೆ. ನಾನಿವಾಗ ಇಲ್ಲೇ ಕೈ ಕಾಲು ತೊಳ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಒಂಥರ ಶನಿವಾರ ಪೂಜೆ ಮಾಡಿಕೊಂಡು ಈ ರೀತಿ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಒಂದು 5 ನಿಮಿಷ ಕೂತ್ಕೊಂಡಿದ್ರೆ ಸಾಕು, ಏನೋ ಒಂಥರ ನೆಮ್ಮದಿ. ನೋಡಿ ಆಂಜನೇಯಂಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಊದ್ಕಡ್ಡಿ ಕರ್ಪೂರ ತಂದಿದ್ದೆ, ಎಲ್ಲನೂ ಹಚ್ಚಾದ್ಮೇಲೆ ನಾನು ಪ್ರದಕ್ಷಿಣೆ ಹಾಕ್ತೆ. ಒಂದು 5 ಸುತ್ತು ಪ್ರದಕ್ಷಿಣೆ ಹಾಕ್ತೀನಿ. ಇಲ್ಲೇ ಒಂದು ಪುಟ್ಟದಾಗಿ ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಈ ಟೈಮಲ್ಲೆಲ್ಲ ಶಬರಿಮಲೆಗೆ ಹೋಗ್ತಾರಲ್ಲ, ಮಾಲೆ ಹಾಕಿಸ್ಕೊಂಡಿರೋರು ಬಂದು ಬೆಳಗ್ಗೆ ಪೂಜೆ ಮಾಡ್ತಾರೆ ಅನಿಸುತ್ತೆ, ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾರೆ. ನಾನೀಗ 5 ಸುತ್ತು ಪ್ರದಕ್ಷಿಣೆ ಹಾಕ್ತೆ. ಇವಾಗ ಮುಂಚೆ ಇರಲಿಲ್ಲ ಇದು ನವಗ್ರಹ ಕಟ್ಟೆ, ಇವಾಗ ಮಾಡಿಸಿದ್ದಾರೆ. ಯಾಕಂದರೆ ಏನಾದರೂ ಪೂಜೆ ಮಾಡುವಾಗ ನವಗ್ರಹ ಸುತ್ತಿ ಅಂದರೆ ಇಲ್ಲೇ ಇದ್ದರೆ ಅನುಕೂಲ ಆಗುತ್ತಲ್ವ, ಅದಕ್ಕೋಸ್ಕರ ಮಾಡಿಸಿದ್ದಾರೆ. ಇದು ಹೊಸ್ದಾಗಿ ಮಾಡಿಸಿದ್ದಾರೆ, ಈಗೊಂದು 6 ಮಂತ್ ಆಗಿರ್ಬೋದು ಅನಿಸುತ್ತೆ ಮಾಡಿಸಿ. ಬನ್ನಿ ಇವಾಗ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ. ಬನ್ನಿ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಆರೋಗ್ಯ, ಆಯಸ್ಸು, ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮುದ್ರೆಕಲ್ಲು ಆಂಜನೇಯ ಸ್ವಾಮಿ ಅಂತ ಈ ಆಂಜನೇಯ ದೇವಸ್ಥಾನದ ಹೆಸರು. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ನನ್ನ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊಂಡೆ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಬಜರಂಗಿ. ಶನಿವಾರ ಏನೋ ಪೂಜೆ ಮಾಡಿಬಿಟ್ಟು ಒಂದು 5 ನಿಮಿಷ ದೇವಸ್ಥಾನಕ್ಕೆ ಬಂದು ಹೋದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಮತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಏನಾದರೂ ನಮ್ಗೆ ಕಷ್ಟ ಇದ್ದರೆ ಅದೆಲ್ಲನೂ ಮನಸ್ಸಲ್ಲೇ ದೇವ್ರ ಮುಂದೆ ಹೇಳ್ಕೊಂಡೋದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಆಮೇಲೆ ನಾನು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡೆ. ಅದಾದಮೇಲೆ ನನಗೆ ಪ್ರಸಾದ ಕೊಟ್ಟರು. ನಾನು ಹೇಗೂ ಇವತ್ತು ಶನಿವಾರ ಒಪ್ಪತ್ತು ಮಾಡ್ತೀನಿ, ಹಾಗಾಗಿ ಇಲ್ಲಿ ಕೊಟ್ಟಂಥ ಪ್ರಸಾದನ ಇಲ್ಲೇ ತಿಂತಿದ್ದೀನಿ. ತಿಂದ್ಬಿಟ್ಟು ನಾನು 5 ನಿಮಿಷ ಕೂತ್ಕೊತೀನಿ, ಏನೋ ಒಂಥರ ಸಮಾಧಾನ. ಅದಾದಮೇಲೆ ನಾನಿವಾಗ ಇಲ್ಲೇ ಪಕ್ಕದಲ್ಲೇ ಒಂದು ಹುತ್ತ ಇದೆ, ಅಂದರೆ ಆ ಹುತ್ತ ಮುಂಚೆ ಇತ್ತು ಅನಿಸುತ್ತೆ, ಅದನ್ನು ಕೆಡವಬೇಕಲ್ಲ ಅಂತ ಏನು ಮಾಡಿದ್ದಾರೆ ಅಂದರೆ ಒಂದು ಹಾವಿನ ಮೂರ್ತಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಹಾವಿನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಮುಂಚೆ ಹುತ್ತ ಇತ್ತು ಅನಿಸುತ್ತೆ, ಅದಕ್ಕೆ ಇದನ್ನೇನು ಕೆಡವಕ್ಕೆ ಹೋಗಿಲ್ಲ, ಈ ರೀತಿ ಮಾಡಿದ್ದಾರೆ. ಇವತ್ತು ಷಷ್ಠಿ ಹಬ್ಬ ಬೇರೆ, ಇಲ್ಲೂ ಕೂಡ ಕೈ ಮುಕ್ಕೊಂಡೆ ನಾನು. ಬನ್ನಿ ಇವಾಗ ಇಲ್ಲೇ ಒಂದು ದೇವಸ್ಥಾನದಿಂದ ಪಕ್ಕನೇ ಒಂದು ಆಂಜನೇಯನ ಪ್ರತಿಮೆ ಇದೆ. ಇಲ್ಲೂ ಕೂಡ ನಾನು ಒಂದು 5 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಕೈ ಮುಕ್ಕೊಂಡೆ. ಇಲ್ಲಿ ಒಂದು ಬಿಲ್ಪತ್ರೆ ಮರ ಇದೆ, ಇಲ್ಲಿಗೂ ಕೂಡ ನಾನು ಕೈ ಮುಕ್ಕೊಂಡೆ. ಎಲ್ಲರೂ ಇಲ್ಲೂ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾರೆ, ನಾನು ಕೂಡ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೊರಟೆ. ಅದಾದಮೇಲೆ ಇಲ್ಲಿ ತುಂಬಾ ಟಿ ಟಿ ಗಾಡಿಗಳಿತ್ತು, ಯಾಕಂದರೆ ಈ ಟೈಮಲ್ಲೆಲ್ಲ ಶಬರಿಮಲೆಗೆ ಹೋಗ್ತಾರಲ್ಲ, ಅದಕ್ಕೆ ಡ್ರೈವರ್ಗಳು ಎಲ್ಲ ಗಾಡಿನ ತಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ
ಷಷ್ಠಿ ಹಬ್ಬನ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂದರೆ, ನಾವು ಒಂದು 11 ಥರನೋ ಅಥವಾ ಎಷ್ಟಾಗುತ್ತೆ ಅಷ್ಟು ಥರ ತರಕಾರಿ ತಂದಿರ್ತೀವಿ. ಬೀನ್ಸು, ಕ್ಯಾರೆಟು, ಅವರೆಕಾಯಿ ಎಲ್ಲ ತಂದಿರ್ತೀವಿ. ಈ ಕುಂಬಳಕಾಯಿನೆಲ್ಲ ಪೀಸ್ ಮಾಡ್ತೀವಿ, ಒಂದೊಂದೇ ಕೊಡಲ್ಲ, ಎಲ್ಲ ಪೀಸ್ ಮಾಡಿ ಒಂದು 10 ಥರನೋ ಒಂದು 15 ಥರನೋ ಒಂದು ಪ್ಲೇಟಿಗೆ ಹಾಕಿ ನಮ್ಮ ಮಕ್ಳ ಕೈಲಿ ಕೊಟ್ಟು ಕಳಿಸ್ತೀವಿ ಬೇರೆಯವ್ರ ಮನೆಗೆ. ಬೇರೆಯವ್ರ ಮನೆಯವರು ಕೂಡ ನಮ್ಮ ಮನೆಗೆ ಕೊಡ್ತಾರೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತೀವಿ. ನಾನಿರೋ ಕಡೆ ಈ ಹಬ್ಬ ಮಾಡಲ್ಲ, ಆದರೆ ನಮ್ಮ ಹಾಸನ ಸೈಡು ಮತ್ತು ನಮ್ಮ ಅತ್ತೆ ಮನೆ ಸೈಡೆಲ್ಲ ಮಾಡ್ತಾರೆ ಈ ಹಬ್ಬನ. ಮತ್ತು ನಾವು ಈ ಟೈಮಲ್ಲೇ ಷಷ್ಠಿ ಟೈಮಲ್ಲೇ ನಾವು ರಾಮನಾಥಪುರ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಣ್ಣು ತುಪ್ಪ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಮತ್ತು ಈ ರೀತಿ ನಾವು ಷಷ್ಠಿ ಹಬ್ಬನ ಆಚರಣೆ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.